ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶುಭ ಮುಂಜಾನೆಗಳೊಂದಿಗೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಪುಟ್ಟ ತಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅದು ತಂತ್ರ ಅಂದರೆ, ಧನ ಆಕರ್ಷಣೆ ಆಗಬೇಕು ಅಂತಂದರೆ, ಲಕ್ಷ್ಮಿಯ ಅನುಗ್ರಹ ನಮ್ಮ ಮನೆಯಲ್ಲಿ ಆಗಬೇಕು ಅಂತಂದರೆ, ಖಂಡಿತವಾಗ್ಲೂ ನಮಗೆ ಶತ್ರುಗಳ ಕಾಟ ನಿವಾರಣೆ ಆಗಬೇಕು, ದೃಷ್ಟಿದೋಷಗಳು ನಿವಾರಣೆ ಆಗಬೇಕು, ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗಬೇಕು, ಗ್ರಹ ದೋಷಗಳ ಬಾಧೆಗಳಿಂದ ನಾವು ನಿವಾರಣೆ ಹೊಂದಬೇಕು ಅಂದರೆ ನಾವು ಲಕ್ಷ್ಮಿಯ ಅನುಗ್ರಹಕ್ಕೋಸ್ಕರ ಒಂದು ಪುಟ್ಟ ತಂತ್ರನ ನಾವು ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ನಾಳೆ ವಿಶೇಷ ಯೋಗದಲ್ಲಿ ಬಂದಿರುವಂಥ ಆಷಾಢದ ಅಮಾವಾಸ್ಯೆ ದಿನ ನಾವು ಈ ತಂತ್ರನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಆಗುತ್ತೆ. ಯಾಕೆ ಅಂತಂದರೆ, ಅಮಾವಾಸ್ಯೆ ಅಂತಂದ್ರೇ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು. ಅದರಲ್ಲೂ ಮಹಾಲಕ್ಷ್ಮಿ ದೇವಿ ಆಷಾಢ ಟೈಮಲ್ಲಿ ಹುಟ್ಟಿರೋದ್ರಿಂದ, ಅದರಲ್ಲೂ ನಮಗೆ ಮುಖ್ಯವಾಗಿ ದೇವಿಗೆ ಹೊಲಿಸ್ಕೊಳ್ಳೋಕ್ಕೆ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆಯಲ್ಲಿ ಸದಾ ಇರಬೇಕು ಅಂದರೆ ನಾವು ಉಪ್ಪಿನಿಂದ ಈ ಪ್ರಯೋಗ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಶಾಶ್ವತವಾಗಿ ಮಹಾಲಕ್ಷ್ಮಿ ಅನುಗ್ರಹ ದಿನ ಕ್ರಮೇಣ ನಮ್ಮ ಮನೆಗೆ ಆಕರ್ಷಿತರಾಗ್ತಾರೆ. ಅದಕ್ಕೋಸ್ಕರ ನೀವು ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಸ್ನೇಹಿತರೆ, ಒಂದು ಕೆಂಪು ಬಟ್ಟೆನ ನೀವು ತೊಗೊಬೇಕಾಗುತ್ತೆ. ಒಂದಿಷ್ಟು ಅಗಲ ಅಂದರೆ ಒಂದು ಅಂಗೈಯಷ್ಟು ಅಗಲ ಕೆಂಪು ಬಟ್ಟೆನ ನೀವು ತೊಗೊಂಡು ಅದ್ರ ಒಳಗಡೆಗೆ ನೀವು ಒಂದು ಹಿಡಿ ಉಪ್ಪನ್ನ ಅದರಲ್ಲೂ ನೀವು ಕಲ್ಲುಪ್ಪನ್ನ ನೀವು ತೊಗೊಂಡು ಅದ್ರ ಒಳಗಡೆಗೆ ನೀವು ಒಂದು 5 ಏಲಕ್ಕಿಕಾಯಿ ಇರ್ಬೋದು, ಒಂದು 10 ಏಲಕ್ಕಿಕಾಯಿ, ಇಲ್ಲ ಒಂದು 11, ನಿಮಗೆ 10 ಆದರೂ ತೊಗೊಳ್ಳಿ, 11 ಆದರೂ ತೊಗೊಳ್ಳಿ. ಒಂದಿಷ್ಟು ಏಲಕ್ಕಿಕಾಯಿನ ಉಪ್ಪಿನ ಜೊತೆ ನೀವು ಇಟ್ಬಿಟ್ಟು ಅದನ್ನು ಗಂಟು ಹಾಕ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ, ನಾಳೆ ಪ್ರಕಾರ ನೀವು ಮನೆಗಳಲ್ಲಿ ಮಹಾಲಕ್ಷ್ಮಿ ಪೂಜೆನ ಮಾಡ್ತಾ ಇರ್ತೀರಾ, ಅಥವಾ ನಿಮ್ಮ ಕುಲದೇವರನ್ನ ನೀವು ಪೂಜೆ ಮಾಡ್ತಿರ್ತೀರಾ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅದರಲ್ಲೂ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಅದನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ಓಂ ಐಂ ಮಹಾಲಕ್ಷ್ಮೀಂ ತಾಯೇ ನಮಃ ಅಂತ ನೀವು ಮಂತ್ರನ 108 ಸರಿ ಹೇಳಿ ನೀವು ಏನು ಮಾಡಬೇಕು ಅಂದರೆ, ಆ ಗಂಟನ್ನು ತೆಗೆದು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಕ್ಕೆ ನೀವು ಕಟ್ಟಬೇಕಾಗುತ್ತೆ. ಯಾಕೆ ನೀವು ಇದನ್ನು ಕಟ್ಟಬೇಕು ಅಂದರೆ, ನಿಮ್ಮ ಮನೆಯಲ್ಲಿರೋಂಥ ನೆಗೆಟಿವಿಟಿ, ಋಣಾತ್ಮಕ ಬಾಧೆಗಳಿರ್ಬೋದು, ಶತ್ರುಗಳ ಕಾಟ ಇರ್ಬೋದು, ಆಮೇಲೆ ನಿಮಗೆ ಯಾರೋ ಕಣ್ಣಿನ ದೃಷ್ಟಿಯಿಂದ ನಿಮ್ಮ ಮನೇಲಿ ಏಳ್ಗೆ ಆಗ್ತಾ ಇರಲ್ಲ, ಸಹಿಸೋದಿಲ್ಲದವರು ನಿಮಗೆ ಗೊತ್ತಿಲ್ಲದಂಗೆ ಮಾಟ ಮಂತ್ರ ಏನಾದರೂ ಮಾಡಿಸಿದ್ರೆ, ಅಥವಾ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಗೆ ಆಗ್ತಾ ಇಲ್ಲ ಅಂತಂದರೆ, ಅಥವಾ ರಾಹು ಕೇತುಗಳ ಕಾಟದಿಂದ ಅಥವಾ ಗ್ರಹ ಬಾಧೆಗಳಿಂದ ನಿಮ್ಮ ಮನೆಯಲ್ಲಿ ದುಡಿಮೆ ಅನ್ನೋದು ನಿಲ್ತಾ ಇಲ್ಲ ಅಂದಾಗ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ನಾವು ಈ ಉಪ್ಪಿನ ತಂತ್ರನ ಮಾಡಿ ಮನೆಯ ಮುಂಭಾಗಲಿಗೆ, ಅದರಲ್ಲೂ ನಾವು ಕೆಂಪು ಬಟ್ಟೆಗೆ ಉಪ್ಪನ್ನು ಹಾಕಿ ಯಾಲಕ್ಕಿ ಕಾಯಿನ ಹಾಕಿ ಕಟ್ಟೋದ್ರಿಂದ ನಮ್ಮ ಮನೆಗೆ ಅಭಿವೃದ್ಧಿ ಆಗುತ್ತೆ. ಕ್ರಮೇಣ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಬರ್ತಾರೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ನಾಳೆ ಸಂಜೆ ನೀವು ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲೂ ನೀವು ರಾತ್ರಿ ಸಮಯದಲ್ಲಿ ಅಂದರೆ ಒಂದು 8 ಗಂಟೆ ಸಮಯದಲ್ಲಿ, ಅಥವಾ ಒಂದು 6:30 7:30 8:30 ಸಮಯದಲ್ಲಿ ನೀವು ಈ ತಂತ್ರನ ನೀವು ಮಾಡಿ ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ನೀವು ಇದನ್ನು ಕಟ್ಟೋದ್ರಿಂದ, ಕಟ್ಟುತ್ತೀವಿ ಅಂತ ಹೇಳಿ ಅಷ್ಟು ದೊಡ್ಡದಾಗೆಲ್ಲ ಕಟ್ಟಬೇಡಿ. ಸ್ವಲ್ಪ 1 ಹಿಡಿ ಉಪ್ಪು ಆದರೆ ಸಾಕು, ಒಂದು 10 ಏಲಕ್ಕಿಕಾಯಿ ಆದರೆ ಸಾಕು, ಒಂದು ಕೆಂಪು ಬಟ್ಟೆ ಚಿಕ್ಕದಾಗಿರೋನ್ನ ನೀವು ಅದನ್ನು ಕಟ್ಟಿಬಿಟ್ಟು, ನೀವು ಕಟ್ಟೋದಕ್ಕಿಂತ ಮುಂಚೆ ನೀವು ನಿಮ್ಮ ಕುಲದೇವರದ ಮುಂದೆ ಅಂದರೆ ಮಹಾಲಕ್ಷ್ಮಿ ದೇವಿ ಮುಂದೆ ಇಟ್ಟು ಅದನ್ನು ನೀವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು ನೀವು ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಇದೆ, ಗಂಡ ಹೆಂಡತಿ ಜಗಳ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಸಾಲದ ಸಮಸ್ಯೆ ಇರ್ಬೋದು, ಅಥವಾ ಋಣಾತ್ಮಕ
ನೆಗೆಟಿವ್ ಥಾಟ್ಸ್ಗಳಿಂದ ನಿಮ್ಗೆ ಏನಾದರೂ ಸಂಕಟ ಆಗ್ತಾ ಇರ್ಬೋದು, ಅಥವಾ ನಿಮಗೆ ಯಾರ್ದೋ ಶಾಪಗಳಿಂದ ನಿಮಗೆ ವಿಮುಕ್ತಿ ಇಲ್ದಲೇ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋಂಥ ಪೂರ್ವಿಕರಿಂದ ನಿಮಗೆ ದೋಷಗಳು ಉಂಟಾಗಿರ್ಬೋದು, ಪೂರ್ವ ಜನ್ಮದ ಶಾಪಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗಬೇಕು ಅಂದಾಗ ನಾವು ಉಪ್ಪಿನಿಂದ ಈ ತಂತ್ರ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋಂಥ ಋಣಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಋಣಬಾಧೆಗಳೆಲ್ಲ ದೂರ ಆಗಿ ಗ್ರಹ ದೋಷಗಳೆಲ್ಲ ನಿವಾರಣೆ ಆಗಿ ನಮಗೆ ಮಹಾಲಕ್ಷ್ಮಿ ಆಕರ್ಷಣೆ ಆಗಿ ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಿಸೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನೀವು ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಸಾಧ್ಯವಾದರೆ ಅದ್ರ ಮೇಲೆ ನೀವು ನಿಮ್ಮ ಮನೆಯಲ್ಲಿ ಜಾಗ ಇತ್ತು ಅಂದರೆ, ಸ್ಪೇಸ್ ಇತ್ತು ಅಂದರೆ ಅದರ ಮೇಲೆ ಒಂದು ತಾಮ್ರದ ಬಟ್ಲಲ್ಲಿ ನೀವು ಏನಾದರೂ ಇಡ್ತೀವಿ ಅಂತ ಅಂದರೆ ಅಲ್ಲಿ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ತಾಮ್ರದ ಬಟ್ಲಲ್ಲಿ ಇಡ್ತಾರೆ. ಆ ರೀತಿ ಎಲ್ಲ ನಿಮಗೆ ಇಡೋಕ್ಕಾಗೋದಿಲ್ಲ. ನೀವು ಏನು ಮಾಡ್ಬೋದು ಅಂತಂದರೆ, ಅದೇ ನಾನು ಹೇಳಿದ ಪ್ರಕಾರ ಒಂದು ಮೊಳೆನ ನೀವು ಅಲ್ಲಿ ಒಡೆದ್ಬಿಟ್ಟು ಆ ಗಂಟನ್ನು ನೀವು ನೇತಾಕೋದ್ರಿಂದ ಅದು ತುಂಬಾ ಅನುಕೂಲ ಆಗುತ್ತೆ. ಅದು ನಮಗೆ ಪಾಸಿಟಿವ್ ಎನರ್ಜಿನ ಆಕರ್ಷಣೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂದರೆ, ಮುಖ್ಯವಾಗಿ ನೀವು ಅದು ಗಂಟನ್ನು ಹಾಕಿರ್ತೀರಲ್ಲ, ಅಮಾವಾಸ್ಯೆ ದಿನ ಮಂಗಳವಾರದ ಸಮಯಗಳಲ್ಲಿ ಒಂದು ಪುಟ್ಟದು ಕಮಲದ ಹೂವು ಏನಾದರೂ ಸಿಕ್ಕಿದ್ರೆ ಆ ಕಮಲದ ಹೂವನ್ನು ಅದ್ರ ಮೇಲೆ ಇಟ್ಟು ನೀವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಅನುಗ್ರಹ ಸದಾ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ವಾರನೂ ಅದನ್ನು ಚೇಂಜ್ ಮಾಡ್ಬೋದು. ಯಾಕಂದರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮನೆಯಲ್ಲಿರೋಂಥ ಸಾಲದ ಬಾಧೆಗಳೆಲ್ಲ ದಿನಕ್ರಮೇಣ ಕಡಿಮೆ ಆಗುತ್ತೆ. ಆಮೇಲೆ ಯಾವುದೋ ಒಂದು ರೂಪದಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಗಾಗುತ್ತೆ. ಇವತ್ತು 10 ರೂಪಾಯಿ ದುಡಿತಾ ಇರೋರು ನಾಳೆ 20 ರೂಪಾಯಿ ನಿಮಗೆ ಯಾವುದೋ ರೂಪದಲ್ಲಿ ಸಿಗೋದಕ್ಕೆ ತಾಯಿ ನಿಮಗೆ ಅನುಗ್ರಹ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ತುಂಬ ಸರಳವಾದದ್ದು, ಆದರೆ ತುಂಬ ಪ್ರಯೋಜನಕಾರಿಯಾಗಿ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಸಮಯ ಕೊಟ್ಟು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ತಿಳಿಸ್ತೀನಿ. ಕೆಲವೊಂದು ಪುಟ್ಟ ತಂತ್ರಗಳಿಗೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಆದರೆ ಸ್ವಲ್ಪ ಮನಸ್ಸಿಟ್ಟು ಮಾಡಿಕೊಂಡಾಗ ಅದು ನಮಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ತಿಳಿಸ್ತೀನಿ. ಸ್ನೇಹಿತರೆ, ಇದು ತುಂಬಾ ಒಳ್ಳೆ ತಂತ್ರ. ಖಂಡಿತವಾಗ್ಲೂ ನಾಳೆ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ವ್ಯಾಪಾರಸ್ಥರು ಕೂಡ ಸಹ ಇದನ್ನು ಮಾಡ್ಕೊಬೋದು. ಯಾಕಂದರೆ ತಮ್ಮ ಮನೆ ಬಾಗಿಲಲ್ಲಿ ಅಂದರೆ ತಮ್ಮ ಅಂಗಡಿಯ ಮುಂಭಾಗಲಿರುತ್ತಲ್ಲ, ಅಲ್ಲಿ ನೀವು ಈ ರೀತಿ ಪುಟ್ಟ ತಂತ್ರ ಮಾಡಿ ಅಂಗಡಿಯ ಮುಂದೆ ನೀವು ಈ ರೀತಿ ಉಪ್ಪನ್ನು ನೀವು ಗಂಟಾಕಿ ನೇತಾಕೋದ್ರಿಂದ ಧನಾಕರ್ಷಣೆ ಆಗುತ್ತೆ. ಆಮೇಲೆ ಬಿಸ್ನೆಸ್ ಏನಾದರೂ ಲಾಸ್ ಆಗ್ತಾಯಿದ್ರೆ ಅದೆಲ್ಲ ಅಭಿವೃದ್ಧಿ ಆಗುತ್ತೆ. ಆಮೇಲೆ ಪದೇ ಪದೇ ಆರೋಗ್ಯ ಸಮಸ್ಯೆ ಇರೋರು ಸಹ ಇದನ್ನು ಮಾಡ್ಕೊಬೋದು. ಅಂಗಡಿ ಶಾಪ್ಗಳ ಮುಂದೆ ಇದನ್ನು ನೀವು ಮಾಡ್ಕೊಬೋದು, ಮನೆಗಳಲ್ಲಿ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.